ಏಪ್ರಿಲ್ 12ರ ಪ್ರಚಲಿತ ವಿದ್ಯಮಾನಗಳು. ಯಾವ ಎರಡು ರಾಜ್ಯಗಳು ಜಂಟಿಯಾಗಿ ನೀಲಗಿರಿ ತಹರ್ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡುತ್ತಿವೆ? ಕೇರಳ ಮತ್ತು ತಮಿಳುನಾಡು. ನೆಕ್ಸ್ಟ್ ಪ್ರಶ್ನೆ, ಕುಲಾಬಾದ್ನನ್ನು ರತ್ನಾಪುರ ಎಂದು ಮರುನಾಮಕರಣ ಮಾಡುವುದಾಗಿ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ? ಮಹಾರಾಷ್ಟ್ರ. ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ಇತ್ತೀಚೆಗೆ ಏಕೀಕೃತ ಆರೋಗ್ಯ ವಿಮಾ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಿದರು? ಒಡಿಶಾ. ಮಯನ್ಮಾರ್ನಲ್ಲಿ ಭೂಕಂಪ ಪರಿಹಾರ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಆಪರೇಷನ್ ಬ್ರಹ್ಮ. ಇತ್ತೀಚೆಗೆ ಯಾವ ರಾಜ್ಯದಿಂದ ರಿಂಡಿಯಾ ಮತ್ತು ಖಾಸಿ ಕೈಮಗ್ಗವು ಭೌಗೋಳಿಕ ಸೂಚನೆ GI ಟ್ಯಾಗನ್ನು ಪಡೆದುಕೊಂಡಿವೆ? ಮೇಘಾಲಯ. ಇತ್ತೀಚೆಗೆ DRDO ಪರೀಕ್ಷಿಸಿದ ದೀರ್ಘ ಶ್ರೇಣಿಯ ಗ್ಲೈಡ್ ಬಾಂಬ್ನ ಹೆಸರೇನು? ಗೌರವ. IPLನಲ್ಲಿ ಒಟ್ಟು 1000 ಬೌಂಡ್ರಿ ಮತ್ತು ಸಿಕ್ಸರ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ IIMA ತನ್ನ ಮೊದಲ ವಿದೇಶಿ ಕ್ಯಾಂಪಸನ್ನು ಎಲ್ಲಿ ತೆರೆಯುತ್ತಿದೆ? ದುಬೈ ಮತ್ತು UAE. 2025ರ ಖಾರಿಫ್ ಋತುವಿಗೆ ಮುಂಚಿತವಾಗಿ ಯಾವ ರಾಜ್ಯ ಸರ್ಕಾರವು ಹೈಬ್ರಿಡ್ ಭತ್ತದ ಬೀಜಗಳನ್ನು ಮಾರಾಟವನ್ನು ನಿಷೇಧಿಸಿದೆ? ಪಂಜಾಬ್. ಯಾವ ರಾಜ್ಯವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯ ಎಂಬ ಹೊಸ ವನ್ಯಜೀವಿ ಅಭಯಾರಣ್ಯವನ್ನು ಘೋಷಿಸಿದೆ? ಉತ್ತರ ಮಧ್ಯಪ್ರದೇಶ್, ಅದು ಸಾಗರ್ ಜಿಲ್ಲೆಯಲ್ಲಿ.